ನೋಡು, ಈಗ ತಾನೇ ನೀನು ನಡ್ಕೊಂಬಿಟ್ಟು ಬರಬೇಕಾದ್ರೆ ರೊಚ್ಚು ಗಂಡ ಸಿಕ್ಕಿದ್ರು. ನಿಮ್ಮಂತ ಕೇಣಿಯ ಬರೋಕೆ ಹೊಂಟಿದ್ದೀವಿ, ಪುರೋಹಿತ್ರ ಹತ್ರ ಎಲ್ಲ ಮಾತಾಡಿದ್ವಿ, ಅರ್ಜೆಂಟಾಗಿ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವೆಲ್ಲ ನೋಡ್ಕೊತೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಲು. ಸದ್ಯ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಗ ನೇರ ಹಿಂಗೇನಿಯ ಬಂದ್ಬಿಟ್ಟಿವ್ನಿ. ಹಿಂಗೆ ಹೇಳ್ಬಿಡ ನೀವು ಒಂದು ಮಾತು ಅಂತ ಹೇಳ್ಬಿಟ್ಟು. ಅಲ್ಲ, ಅರ್ಜೆಂಟ್ ಮಾಡ್ತಾವ್ರೆ ಯಾಕೆ ಅಂತ ಗೊತ್ತಿಲ್ಲ. ಏನೋ ಹೆಂಗಿದ್ರು ಮದುವೆ ಆಗೋದಾಗಬೇಕಲ್ಲ. ಒಂದು ಕಿತ ನಿನ್ನ ಮಗನೂ ಕರೆದ್ಬಿಟ್ಟು ಒಂದು ಕಿತ ಕೇಳ್ಬಿಟ್ರೆ ಸಂದಕ್ಕಿರ್ತದೆ. ಹೌದೇನ್ರಿ? ನನಗೂ ಹಂಗೆ ಅಂತಿದ್ಲು ನೆನೆ ಫೋನ್ ಹಾಕಿ, ನಾನು ಪುರೋಹಿತ್ರ ಹತ್ರ ಹೋಗ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಸರಿ ಆಯ್ತು ಹೇಳಿ, ನನ್ನ ಕರಿ ನಾನು ಬರ್ತೀನಿ ಅಂತ ಹೇಳ್ದೆ. ಅದೇನೋ ಅರ್ಜೆಂಟಾಗಿ ಹೋಗ್ಬಿಟ್ಟು ಬಂದವಳೆ ಅಂತ ಅನ್ನಿಸ್ತದೆ ರೊಚ್ಚು. ಏನ್ರಿ ನನ್ನ ಮಗ ನೀನು ಕೇಳೋದಿನ್ನೇನೈತೆ? ಆದ್ರೂ ನನ್ನ ಆಸೆನ ಅವನು ಯಾವತ್ತೂ ಬ್ಯಾಡ ಅಂತ ಎಂದೂ ಅನ್ನಕ್ಕಿಲ್ಲ ಅಲ್ವೇ. ಒಂದ್ಸಲ ಕರೆದ್ಬಿಟ್ಟು ಸುಮ್ಮನೆ ಶಾಸ್ತ್ರಕ್ಕನ ಕೇಳ್ಬಿಡ್ಬೇಕು ಅಷ್ಟೇ. ನೀನಿಯ ಏನೇ ಆಗಲಿ, ಮದುವೆ ನಿರ್ಧಾರ ನಾವು ಮಾಡೋಕ್ಕಿಂತ ಮುಂಚೆ ಮಗುನ ಕೇಳ್ಬೇಕು ತಾನೇ, ಅದು ಒಂಥರ ಧರ್ಮ ತಾನೇ. ಹ್ಞೂನ್ರಿ, ಅದೂ ಒಂಥರ ಧರ್ಮನೇನಿಯ. ಕೇಳೋಣಿರಿ. ಮಗ ಆಕಾಶ್, ಮಗನೇ. ಬಂದೆ ಅಮ್ಮ. ಹೇಳಮ್ಮ. ಮಗನೇ, ಅದು ನಿನ್ನ ಮಾತು ಮೀರಕ್ಕಿಲ್ಲ, ಯಾವತ್ತೂ ನಮ್ಮ ಮಾತು ತೆಗ್ದಾಕಿಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಸಡನ್ನಾಗಿ ನೀವು ಒಂದು ನಿರ್ಧಾರ ತಗೊಬಿಟ್ಬಿಟ್ಟಿದ್ದೀವಿ ಕಣಪ್ಪ. ನೀನು ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಹಿಂಗೆ ನಿರ್ಧಾರ ತಗೊಬಿಟ್ವಲ್ಲ ನಾವು ಅಂತ ಹೇಳ್ಬಿಟ್ಟು. ನಿನಗೊಂದು ಮಾತು ಹೇಳ್ಬಿಟ್ಟು ನಿರ್ಧಾರ ತಗೋಬೇಕಿತ್ತು, ಆದರೂ ಸಡನ್ನಾಗಿ ಏನೋ ಹಂಗೆ ಅನ್ನಿಸ್ತು, ಹಂಗೆ ನಿರ್ಧಾರ ಮಾಡಿಬಿಟ್ವಿ. ನೀನು ಏನು ಅನ್ಕೊಳಕ್ಕೆ ಹೋಗ್ಬೇಡ. ಅದು ಅದೇ ನಿನ್ನ ಮದುವೆನ ನನ್ನ ಫ್ರೆಂಡು ರೊಚ್ಚು ಮಗಳವಳಲ್ಲ ರಮ್ಯನ ಜೊತೆ ಮದುವೆಯ ಸೆಟ್ ಮಾಡಿದ್ದೀವಿ ನಾವು. ಸುಮ್ಮನೆ ಸೆಟ್ ಮಾಡಿದ್ವಿ ಅಷ್ಟೇ, ನೀವು ಅಂದ್ವಿ. ನೀನು ಕೇಳ್ಬಿಟ್ಟೆ ಮುಂದಿನ ನಿರ್ಧಾರ ತಗೊಳ್ಳನಿ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಏನಾಯಿತೋ ಏನು ಕತೆನೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನೀನು ಎಲ್ಲ ಪಟ ಅಂತ ನಡೀತೈತೆ. ಎಂಗೇಜ್ಮೆಂಟಿಗೆ ತಯಾರಿ ಮಾಡ್ಕೊತೀವಿ ಹಂಗೆ ಹಿಂಗೆ ಅಂತ ಬೇರೆ ಏನೋ ಹೇಳ್ತಂತೆ ನಿಮ್ಮ ಅಪ್ಪನ ಹತ್ರ. ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಇಷ್ಟು ನಿಧಾನಕ್ಕೆ ಹೇಳ್ತಿದ್ದೀವಿ ನಿಮ್ಮ ವಿಷಯ ಅಂತ ಅನ್ಕೋಬೇಡ ಕಣಪ್ಪ. ಈಗಲೇ ಎಲ್ಲ ಹೇಳ್ತಾ ಇದ್ದೀನಿ. ಅಮ್ಮ, ಸಡನ್ನಾಗಿ ಎಂಗೇಜ್ಮೆಂಟು ಅದು ಇದು ಅಂತಂದರೆ ನೀನೊಂದು ಮಾತಾದರೂ ನನಗೆ ಹೇಳ್ಬೇಕು ತಾನೇ. ನನಗೆ ಗೊತ್ತಿಲ್ವೇನೋ ನನ್ನ ಮಗ ಏನು ಅಂತ. ನನ್ನ ಮಗ ಯಾವತ್ತೂ ನನ್ನ ಮಾತಿಗೆ ತಪ್ಪಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಒಂದ್ಸಲ ಕೇಳಿದ್ದೆ ತಾನೇ, ನೀನು ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಮಗನೇ ಅನ್ನೋದಕ್ಕೆ. ಇಲ್ಲ ಅಮ್ಮ ಅಂತ ಹೇಳಿದ್ದೆ ಅಲ್ವಾ. ನೀನು ಯಾರು ಲವ್ ಮಾಡ್ತಿಲ್ಲ, ನೀನು ಯಾರನ್ನೂ ಲವ್ ಮಾಡ್ತಿಲ್ಲ ಅಂತಂದಮೇಲೆ ಇನ್ನು ಮದುವೆನಾಗೆ ಒಪ್ಕೊಳ್ಳೋದಾಗ ತಪ್ಪೇನು ಅಂತ ಅನ್ನಿಸ್ತು. ಅದಕ್ಕೆ ನಿರ್ಧಾರ ತಗೊಂಬಿಟ್ಟೆ. ನಿನಗೇನು ಬೇಜಾರಿಲ್ಲ ತಾನೇ? ಅಮ್ಮ, ನೀವೇನು ನಿರ್ಧಾರ ತಗೊಂಡ್ರು ನಾನು ಒಳ್ಳೇದಕ್ಕೆ ತಗೊಂಡಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಅವಳು ಆ ಹುಡುಗಿ ಅವ್ರ ಮನೆಯವರು ಎಲ್ಲ ಒಪ್ಕೊಂಡ್ರೆ ನನಗೇನು ಒಪ್ಪಿಗೆನೆ, ನನಗೇನು ಇಲ್ಲಮ್ಮ. ನಾನು ಯಾವತ್ತೂ ನಿಮ್ಮ ಮಾತನ್ನ, ನಿಮ್ಮ ದಾರಿನ, ನೀವು ಕೇಳ್ಕೊಟ್ಟಿದ್ದ ಪಾಠ ನಾನು ಯಾವತ್ತೂ ಮರೆಯಲ್ಲ. ನೀವು ಹಾಕಿದ ಗೆರೆ ನಾನು ಯಾವತ್ತೂ ದಾಟಲ್ಲ ಕಣಮ್ಮ. ನೀವು ಹೆಂಗೆ ಹೇಳಿದ್ರೆ ಹಂಗೇನೆ. ಅಯ್ಯೋ ನನ್ನ ಬಂಗಾರ, ನನಗೆ ಗೊತ್ತಿತ್ತು ನೀನು ಹಿಂಗೇ ಹೇಳ್ತೀಯಾ ಅಂತ. ನನ್ನ ಮುದ್ದು ಬಂಗಾರ ನೀನಂತ. ನಾನು ಸದ್ಯ ಯಾವ ದೃಷ್ಟಿನೂ ಆಗ್ದಂಗಿರಲಿ ನನ್ನ ಮಗನಿಗೆ. ಎಲ್ಲ ಒಳ್ಳೇದಾಗ್ತೈತೆ ಕಣೋ ಮಗನೇ, ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಅಮ್ಮ, ನೀವಿಬ್ರು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಕು ಕೇಳು. ಇನ್ನೇನೂ ಬೇಡ ನನಗೆ. ನಿಮ್ಮಿಬ್ರಿಗೂ ಇಷ್ಟ ಆಗೋಳೆ ಹುಡುಗಿಗೂ ಓಕೆ ಆಗೈತೆ ಅಂತಂದರೆ ನನಗೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಸಾಕು, ನನಗೆ ಒಪ್ಪಿಗೆನೆ. ಅಪ್ಪ ದೇವ್ರೆ, ನಂಗೆ ಇದೊಂದು ಕಾಡಿಸ್ತಾ ಇತ್ತು. ಎಲ್ಲಿ ಬೇಡ ಅಂದ್ಬಿಟ್ಟು ಎಲ್ಲೋ ಗೊತ್ತಿಲ್ದಿದ್ದಂಗೆ ಯಾರನ್ನ ಲವ್ ಮಾಡಿಬಿಟ್ಟೇನೋ, ಆಮೇಲೆ ಲವ್ ಮಾಡಿಬಿಟ್ಟು ನಮ್ಗೆ ಹೇಳ್ದಿದ್ದಂಗೆ ಇವಾಗ ಬೇಡ ಅಂತ ಇದೆಯೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಸದ್ಯ ಇವಾಗಾದ್ರೂ ನೀನು ಲವ್ ಮಾಡಿಲ್ಲ ಅದು ಇದು ಅಂತ ಹೇಳಿ ಸದ್ಯ ಒಪ್ಕೊಂಡಲ್ಲ ನನ್ನ ಫ್ರೆಂಡ್ ಮಗಳನ್ನೇ ಮದುವೆ ಮಾಡ್ಕೊಳಕ್ಕೆ. ಅಷ್ಟೇ ನಿನಗೆ ಸಾಕು. ಎಷ್ಟೋ ವರ್ಷದ ಕನಸು ಕಣಪ್ಪ ನಮ್ದಂತೂ. ಅದು ಎಷ್ಟು ವರ್ಷದಿಂದ ಕನಸ್ಕೊಂಡಿದ್ವು ನಾನು ನಿಮ್ಮಪ್ಪ ಎಲ್ಲನೂ ನಿನ್ನ ಹಂಗೇನೆ ರಮ್ಯನ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಕಣಪ್ಪ, ಆಯ್ತು, ನಮ್ಮ ಮುಂದೆ ನಾವು ನೋಡ್ಕೊತೀವಿ ಬಿಡು. ನಾನು ಹೇಳಿಲ್ವಾ ನಮ್ಮ ಮಗ ಅಪ್ರಂಜಿ ಚಿನ್ನ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೋ ನಾವು ಕೊಟ್ಟಿರೋ ಮಾತ್ಗೆ ಅವ್ನು ಯಾವತ್ತೂ ತಪ್ಪಕ್ಕಂತೂ ಇದು ಮಾಡೋದೇ ಇಲ್ಲ. ಏನಾದರೂ ಒಂದು ಮಾಡಿಬಿಟ್ಟು ಒಪ್ಕೊಬಿಡ್ತಾನೆ ಅಂತ ನನಗೆ ಗೊತ್ತಿತ್ತು. ರೀ ಇನ್ನು ಯಾಕೆ ಮುಂದಿಂದೆಲ್ಲನೂ ನೋಡ್ಕೊಳ್ಳೋಣ ಬನ್ನಿ. ನನಗೂ ಇದೊಂದೇ ಭಯ ಇದ್ದಿದ್ದು, ಮಗನ ಕೇಳ್ದಿದ್ದಂಗೆ ಮಾಡ್ಬಿಟ್ನೆ ಏನು ಅಂದ್ಬಿಡ್ತಾನೋ ಏನು ಕತ್ತೀವೋ ಅಂತ ಒಳ್ಳೊಳಗೆ ಭಯವಾಯ್ತಿತ್ತು ನನಗೆ. ಸರಿ ಬಿಡು, ಈಗೆಲ್ಲ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಅಷ್ಟೇ. ಮಹಾ ರೀ, ರೊಚ್ಚನೆ ಬಂದ್ಲು ಅಂತ ಕಾಣಿಸುತ್ತೆ ರೀ. ಮಾತಾಡೋಗು. ಅಯ್ಯೋ ದೇವ್ರೆ, ಇವ್ರಿಗೆ ಯಾವ ವಿಷಯನೂ ಗೊತ್ತಾಗಲಿಲ್ಲ ಅಂತಂದರೆ ಸಾಕು. ಇವ್ರಿಗೆ ಏನು ಗೊತ್ತಾಗ್ತಿದ್ದಂಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು. ನನ್ನ ಮಗಳು ಈ ಮನೆಗೆ ಬಂದುಬಿಟ್ರೆ ಹೆಂಗೋ ಒಳ್ಳೆಳು ಆಗೇ ಆಗ್ತಾಳೆ ಅಂತ ನನಗೆ ಪೂರ್ತಿ ನಂಬಿಕೆ ಐತೆ. ಸದ್ಯ ಯಾರಿಗೂ ಏನೂ ತೊಂದರೆ ಆಗದಿದ್ದಂಗೆ, ಏನು ಕೆಟ್ಟದಾಗದಿದ್ದಂಗೆ ಎಲ್ಲ ಶುಭ ಕಾರ್ಯಗಳೆಲ್ಲ ನೀಟಾಗಿ ನಡೆದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ರೊಚ್ಚು ಬಾ, ಕೂತ್ಕೋ ಬಾ.
ಅದೇ ಪುರೋಹಿತ್ರ ಹತ್ರ ಹೋಗಿದ್ದೆ. ಪುರೋಹಿತ್ರ ಹತ್ರ ಎಲ್ಲನೂ ಕೇಳ್ಕೊಂಬಿಟ್ಟು ಬಂದಿದ್ದೀನಿ. ಎಂಗೇಜ್ಮೆಂಟ್ಗೆ ಎಲ್ಲನೂ ನಿರ್ಧಾರ ಮಾಡಿದ್ದಾಯ್ತು. ಅದೇ ಈ ಬರ ಶುಕ್ರವಾರನೇ ಎಲ್ಲ ಎಂಗೇಜ್ಮೆಂಟ್ಗೂ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪುರೋಹಿತರು. ಈಗಂತೂ ಒಳ್ಳೆ ದಿನನೇ ಐತೆ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ ಅಂತ ಹೇಳೋರೆ. ಅದಕ್ಕೇನೆ ಆದಷ್ಟು ಬೇಗನೆ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ರೆ ಬೇಕಾದ್ರೆ ಮುಂದಿನ ತಿಂಗಳೇ ಮದುವೆ ಆದಾಗ ಹೆಂಗೋ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅದೇ ವಿಚಾರನ ನಿಂಗೆ ಹೇಳೋಣ ಅಂತ ಬಂದೆ. ಇಂಥ ವಿಚಾರ ಎಲ್ಲ ಫೋನಾಗ ಹೇಳಿದ್ರೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಅದಕ್ಕೆ ಎದುರು ಬದ್ರು ನಿಂತ್ಕೊಂಡು ಹೇಳಿ ಮಾತಾಡಿದ್ರೆ ನಿನಗೆ ಸಂದ. ಎಲ್ಲಿ ನನ್ನ ಅಳಿಯ ಕಾಣ್ತಾನೆ ಇಲ್ಲ. ಇಲ್ಲ, ಇಷ್ಟೊತ್ತು ಅವನ ಹತ್ರನೇ ಮಾತಾಡ್ತಾ ಇದ್ದೆ, ಒಳಗಡೆ ಅವನೇ. ಆಕಾಶ್, ಆಕಾಶ್, ಹಾ ಬಂದೆ ಅಮ್ಮ. ಬಾರೋ, ಬಾ ಇಲ್ಲಿ. ಏನಪ್ಪ, ಚೆನ್ನಾಗಿದ್ಯಾ? ಅದೇ ಅದೇ ಮದುವೆ ವಿಚಾರನ ಹತ್ರವಾಗಿ ಮಾಡ್ತಾ ಇದ್ದೀನಿ. ಅಂದರೆ ಒಳ್ಳೆ ದಿನನಂತೆ, ಆಮೇಲೇನೋ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅರ್ಜೆಂಟಾಗಿ ಎಲ್ಲನೂ ಮುಗಿಸ್ತಾ ಇದ್ದೀನಿ. ನಿನಗೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ ಆಂಟಿ, ನಮ್ಮಮ್ಮ ಹೆಂಗೆ ಹೇಳಿದ್ರೆ ನಮ್ಮಪ್ಪ ಹೆಂಗೆ ಹೇಳಿದ್ರೆ ಹಂಗೇನೆ. ನಮ್ಮಪ್ಪ ಅಮ್ಮನ ಆಸೆನೇ ನನ್ನ ಆಸೆ. ನನಗಿದ್ರಲ್ಲಿ ಏನೂ ಇದಿಲ್ಲ. ನಿಮ್ಮ ಮಗಳು ಒಪ್ಕೊಂಡಿದ್ದಾಳೆ ಮದುವೆ ಆಗೋಕ್ಕೆ ಅಂತ ಹೇಳಿದ್ರೆ ನನಗೇನು ಅದರಲ್ಲೇನು ತೊಂದರೆ ಇಲ್ಲ. ನಿನ್ನಂಥ ಮಕ್ಕಳನ್ನ ಪಡೆಯೋಕ್ಕೂ ಏಳೇಳು ಜನ್ಮದ ಪುಣ್ಯನೇ ಮಾಡಿರ್ಬೇಕು ಕಣಪ್ಪ. ಇಲ್ಲ ಅಂತ ಹೇಳಿದ್ರೆ ಆಯ್ತದ? ನಿನ್ನಂಥರನ್ನ ಪಡೆಯೋಕ್ಕೆ ಹೇಳಿದ್ನಲ್ಲ, ನಮ್ಮಂಥವ್ರಿಗೆಲ್ಲ ಹುಟ್ಲಿಲ್ಲ ಬಿಡು ನಿಮ್ಮಂಥ ಮಕ್ಕಳು. ಏನು ಮಾಡ್ತೀಯಾ ಏನೋ ಹೊಸಿ ದುರಾಂಕಾರಿ, ಹೆಂಗೋ ಹೊಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ. ಹಾಂ ಸರಿ ಆಂಟಿ, ಆಯಿತು. ನಿಜನಾ? ಹೆಂಗೋ ನೋಡೋಕ್ಕೂ ಚೆನ್ನಾಗವಳೆ, ನಿಜವಾಗೂ ನನ್ನ ಒಪ್ಕೊಂಡ್ಬಿಟ್ಲಾ? ಅದು ಹೆಂಗೆ ಒಪ್ಕೊಂಡ್ಲು ಅಂತಲೇ ಗೊತ್ತಾಗ್ತಿಲ್ವಲ್ಲ. ನನ್ನ ಕಾಲು ಕೆರ್ಕೊಂಡು ಜಗಳ ಮಾಡ್ತಾ ಇದ್ಲು. ಏನೋ ಸ್ವಲ್ಪ ಕೋಪ ಜಾಸ್ತಿ ಅನಿಸುತ್ತೆ, ಆದರೂ ಪರವಾಗಿಲ್ಲ. ಹುಡುಗಿ ಮಾತ್ರ ಚೆನ್ನಾಗವಳೆ. ಅದ್ರಾಗೂ ಅವಳು ಅಷ್ಟು ಸಾವುಕಾರ ಹುಡುಗಿ ನನ್ನ ಒಪ್ಕೊಂಡವಳೆ ಅಂತ ಹೇಳಿದ್ರೆ ಅಲ್ವಾ, ನನಗೆ ಒಂಥರ ಫೀಲ್ ಆಗುತ್ತೆ. ಬಿಡು ಪಾಪ, ನನ್ನ ಅಷ್ಟಾದರೂ ಇಷ್ಟಪಟ್ಬಿಟ್ಟು ಒಪ್ಕೊಂಡವಳಲ್ಲ, ಸಾಕು. ಇನ್ನೇನಮ್ಮ, ಎಲ್ಲನೂ ವ್ಯವಸ್ಥೆ ಎಲ್ಲ ಸರಿ ಹೋಯ್ತು. ನನ್ನ ಮಗಳು ನಿಮ್ಮ ಮಗ ಇಬ್ಬರು ಒಪ್ಪಾಯಿತು. ಪೂರೈತರು ಡೇಟನ್ನು 7 ಆಯಿತು. ಎಂಗೇಜ್ಮೆಂಟ್ಗೆ ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಗಂಡ ಆಗ್ಲೇನೆ ಏನೇನು ಮಾಡಬೇಕು ಅಂತ ತಯಾರಿ ಮಾಡ್ಕೊಳಕ್ಕಾಗ್ಲೇನೆ ಹೋಗಿದ್ದು ಆಯಿತು. ಇನ್ನು ನೀವು ಎಂಗೇಜ್ಮೆಂಟ್ಗೆಲ್ಲ ತಯಾರಿ ಮಾಡ್ಕೊಳ್ಳಿ. ಬೆಂಗಳೂರಾಗ ಮಾಡೋಣ ಅಂದರೆ ಬೆಂಗಳೂರಾಗೆ ಮಾಡೋಣ, ಇಲ್ಲೇ ಮಾಡೋಣ ಅಂದರೆ ಇಲ್ಲೇ ಮಾಡೋಣ. ಏನೋ ಒಂದು ಸಿಂಪಲಾಗಿ ಮಾಡಿಬಿಟ್ಟು ಮುಗಿಸಿ ಮುಂದಿಂದ ಆಮೇಲೆ ನೋಡ್ಕೊಳ್ಳೋಣ. ಆಯಿತು, ಅದರಲ್ಲೇನು ತೊಂದರೆ ಇಲ್ಲ ಬಿಡು. ನೀ ಮನೆ ಸೊಸೆಯಾಗಿ ಬರ್ತಾಳಲ್ಲ, ಅದೇ ನನಗೂ ಖುಷಿ. ನನ್ನ ಮಗಳು ಥರನೇ ನೋಡ್ಕೊಬಿಡ್ತೀನಿ. ನಮ್ಮ ಮನೆಗಂತೂ ಯಾವ ಹೆಣ್ಮಕ್ಳು ಇಲ್ಲ. ಅದಕ್ಕೆ ಮಗಳು ಥರನೇ ನೋಡ್ಕೋಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದೀನಿ. ನೀನೇನು ಅಂತ ನನಗೆ ಗೊತ್ತಿಲ್ವಾ? ನೀನು ಮೊಡ್ಲಿಗೆ ನನ್ನ ಮಗಳನ್ನ ಹಾಕಿದೆ ಅಂತ ಹೇಳಿದ್ರೆ ಸಾಯ ಗಂಟ ನಾನು ನೆಮ್ಮದಿಯಾಗಿದ್ಬಿಡ್ತೀನಿ. ಬಿಡಪ್ಪ ತಗಂಗೋ, ನನಗಿನ್ನ ಸಂದಕ್ಕೆ ನೋಡ್ಕೊತಾಳೆ ಅಂತ ಹೇಳ್ಬಿಟ್ಟು. ನೀನು ಅದ್ರ ಬಗ್ಗೆ ಚಿಂತೆ ನೀನೇ ಮಾಡೋಕೆ ಹೋಗ್ಬೇಡ, ಸರಿನಾ? ನಿನ್ನ ಮಗಳು ನನ್ನ ಮಗಳೇನೇನೆ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ಆಮೇಲೆ ಹಳೆ ಮನೆ ಅಂತ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಹೊಸ ಮನೆ ಕಟ್ಟಕ್ಕಾಗಲೇ ನನ್ನ ಮಗ ಎಲ್ಲ ವ್ಯವಸ್ಥೆ ಮಾಡವ್ನಿ. ಇನ್ನೊಂದು 6 ತಿಂಗಳು 8 ತಿಂಗಳೊಳಗಡೆ ಮನೆಗೆಲ್ಲ ಹೊಸ ಮನೆನೂ ರೆಡಿ ಆಯ್ತದೆ. ಈಗ ನೀನು ಯಾರು ಕೇಳಿದ್ರು ಹೊಸ ಮನೆ ಕೊಟ್ಟು ಅಂತ? ಏನೋ ನಮ್ಮ ಸೊಸೆನೂ ಚೆನ್ನಾಗಿ ಇಕ್ಕಬೇಕು, ನಮ್ಮ ಸೊಸೆನೂ ಮನೆಗೆ ಬಂದಾಗ ರಾಣಿ ಥರ ಇರಬೇಕು ಅಂತ ನಮ್ಗೆ ಆಸೆ ಇರೋಕ್ಕಿಲ್ವೇ? ಇಷ್ಟು ದಿನ ದುಡ್ತಿದ್ದು ಮಾಡಿದ್ದು ಎಲ್ಲ ಇನ್ನು ಯಾರಿಗೆ ಇಕ್ಕಬೇಕು? ನೀನೊಬ್ಬ ಮಗ, ಅದಕ್ಕೆ ನಾವು ಅನ್ಕೊಬಿಟ್ಟಿದ್ದೀವಿ ಏನಾರ ಮಾಡಿ ಮನೆ ಒಂದು ಫಿನಿಶ್ ಮಾಡಿಬಿಡನಿ ಅಂತ ಹೇಳ್ಬಿಟ್ಟು. ಅದೊಂದು ಮುಗಿಸ್ಬಿಟ್ರೆ ಇನ್ನೇನೈತೆ ಹೇಳು. ಮನೆ ಒಳಗಡೆ ಹೆಂಗೋ ಎಲ್ಲ ಸಂದಕ್ಕಿರ್ತಾರೆ. ನಿಮ್ಮ ಮಗಳಿಗೂ ಎಲ್ಲ ವಿಚಾರ ಹೇಳಿದೆಯಾ ತಾನೇ? ಎಲ್ಲ ವಿಷಯನೂ ಹೇಳಿದ್ದೀನಿ. ಮತ್ತು ಇನ್ನೇನು ಬಿಡು, ನನಗೆ ಆತಂಕ ಇತ್ತು ನಿನ್ನ ಮಗಳು ಒಪ್ಕೋತಾಳೋ, ನನ್ನ ಮಗ ಒಪ್ಕೋತಾನೋ ಇಲ್ವೋ ಅಂತ ಹೇಳ್ಬಿಟ್ಟು ಬಲ ಆತಂಕ ಇತ್ತು ನನಗಂತೂ. ಹೆಂಗೋ ಇಬ್ಬರು ಒಪ್ಕೊಂಡವ್ರೆ, ನಾವು ಮೊದಲು ಥರನೇ ಚೆನ್ನಾಗಿದ್ದೀವಿ, ನಾವು ಒಪ್ಕೊಂಡಿದ್ದೀವಿ ಬಿಡು, ಇನ್ನೇನಂತೆ. ಸರಿ ಆಯಿತು, ನನ್ನ ಗಂಡಂಗೂ ಹೇಳ್ತೀನಿ ಎಂಗೇಜ್ಮೆಂಟ್ಗೆಲ್ಲನೂ ಆದಷ್ಟು ಬೇಗ ನಾವು ತಯಾರಿ ಮಾಡ್ಕೊತೀವಿ. ಸರಿ ಆಯಿತು, ಅದನ್ನು ಹೇಳೋಣ ಅಂತ ನೀನು ಬಂದೆ. ನಾನಿನ್ನು ಹೊರಡ್ತೀನಿ, ಎಂಗೇಜ್ಮೆಂಟ್ಗೆಲ್ಲ ತಯಾರಿ ಮಾಡ್ಕೋಬೇಕು. ಹಾಂ ಸರಿ ಆಯಿತು. ಏನೇ ಹೇಳು, ಶಾನೆ ದಿನ ಆದಮೇಲೆ ಮನೆಯಾಗೆ ಶುಭ ಕಾರ್ಯ ನಡೀತೈತೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಆಯ್ತದೆ. ಹ್ಞೂನ್ರಿ ಅಲ್ವಾ? ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿತ್ತು ನಮ್ಮ ಮನೆಗೂ. ಹೆಣ್ಮಗ ಹುಟ್ಟಿದ್ರೆ ಹೊಸ್ಗೆ ಅದು ಇದು ಅಂತ ಇರೋದು, ಅದನ್ನೂ ಇಲ್ಲ ನಮ್ಮ ಮನೆಗೆ ಹುಟ್ಟಿದ ಗಂಡು ಮಗ. ನನ್ನ ಮಗನ ನಾಮಕರಣ ಬಿಟ್ಮೇಲೆ ಇಲ್ಲಿ ಗಂಟ ಯಾವ ಶುಭ ಕಾರ್ಯನೂ ಆಗಿಲ್ಲ ರೀ. ಹೊಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸರಿನಾ? ಬನ್ನಿ ನೀವು ಹೊಸಿ ನಂಗೆ ಸಹಾಯ ಮಾಡಿ. ಓ ಬಾ, ಅದ್ರಾಗ ಏನಾಯ್ತಂತೆ, ಎಲ್ಲ ಖುಷಿಯಾಗಿದ್ದೀವಲ್ಲ, ಇಷ್ಟೇ ಸಾಕು. ಈ ಖುಷಿಗೆ ಎಷ್ಟು ಬೇಕಾದ್ರೂ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ನಾನಂತನೂ. ಬನ್ನಿ.